ನಮಸ್ಕಾರ ವೀಕ್ಷಕರೇ. ಸಂವಿಧಾನ ಪುಸ್ತಕವನ್ನ ಹಿಡಿದು ಇಡೀ ದೇಶದಲ್ಲಿ ಸಂವಿಧಾನಕ್ಕೆ ನಾವು ಕೊಡುವಷ್ಟು ಗೌರವ ಮತ್ಯಾರು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದ ರಾಹುಲ್ ಗಾಂಧಿ ಈಗ ಸಂವಿಧಾನಕ್ಕೆ ಮತ್ತೊಮ್ಮೆ ಅಗೌರವವನ್ನ ಸೂಚಿಸಿದ್ದಾರೆ. ಜಸ್ಟಿಸ್ ಸಂಜೀವ್ ಖನ್ನಾ ಪದಗ್ರಹಣ ಕಾರ್ಯಕ್ರಮಕ್ಕೆ ಗೈರಾಗುವ ಮೂಲಕ ಬೇಜವಾಬ್ದಾರಿಯನ್ನ ಪ್ರದರ್ಶಿಸಿದ್ದಾರೆ. ಅಂದಹಾಗೆ ಕೇವಲ ರಾಹುಲ್ ಗಾಂಧಿಯಾಗಿ ಅವರು ಈ ಕಾರ್ಯಕ್ರಮವನ್ನ ಸ್ಕಿಪ್ ಮಾಡಿದಿದ್ರೆ ಸಮಸ್ಯೆ ಏನು ಇರ್ತಾ ಇರಲಿಲ್ಲ. ಆದ್ರೆ ಈಗ ಅವರು ವಿಪಕ್ಷ ನಾಯಕ, ಆ ಸ್ಥಾನಕ್ಕೆ ಅಂತ ಒಂದಷ್ಟು ಜವಾಬ್ದಾರಿ ಇರುತ್ತೆ. ಅದರ ಪರಿಜ್ಞಾನ ಇಲ್ಲದೆ ಈ ರೀತಿ ಮಾಡಿದ್ದು ಸರಿ ಇಲ್ಲ ಅಂತ ಭಾರತೀಯರು ಹೇಳ್ತಾ ಇದ್ದಾರೆ. ಅಲ್ಲದೆ ಯಾವ ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ಅವರು ಬರಲಿಲ್ಲ ಅನ್ನೋದರ ಹಿಂದೆ ಯಾರು ಊಹಿಸದ ವಿಚಾರ ಹೊಂದಿದೆ. ಇದೇ ಹೊತ್ತಲ್ಲಿ ಜಸ್ಟಿಸ್ ಸಂಜೀವ್ ಖನ್ನಾ ಮುಂದಿರೋ ಸವಾಲುಗಳು, ನಿವೃತ್ತಿ ಪಡೆದಿರೋ ಜಸ್ಟಿಸ್ ಚಂದ್ರಚೂಡ್ ಅವರ ಹೊಸ ಹೇಳಿಕೆಗಳು ಎಲ್ಲವೂ ಚರ್ಚೆಗೆ ಒಳಗಾಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದಲ್ಲ ಒಂದು ವಿಚಾರದಲ್ಲಿ ಸದ್ದು ಮಾಡೋ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತೆ ಸುದ್ದಿಯಾಗಿದ್ದಾರೆ. ಈ ಬಾರಿ ಚರ್ಚೆಗೆ ಗ್ರಾಸವಾಗ್ತಾ ಇರೋದು ಸಂವಿಧಾನಕ್ಕೆ ಅಥವಾ ಪ್ರಜಾಪ್ರಭುತ್ವಕ್ಕೆ ಅವರು ಧಕ್ಕೆ ತಂದಿರೋ ವಿಚಾರ. ಸುಪ್ರೀಂ ಕೋರ್ಟ್ನ ನೂತನ ಜಡ್ಜ್ ಆಗಿ ನೇಮಕ ಆಗಿರೋ ಜಸ್ಟಿಸ್ ಸಂಜೀವ್ ಖನ್ನಾರ ಪದಗ್ರಹಣ ಕಾರ್ಯಕ್ರಮವನ್ನ ಸ್ಕಿಪ್ ಮಾಡಿದ್ದಾರೆ. ಕಳೆದ 6 ತಿಂಗಳಿಂದ ರಾಹುಲ್ ಗಾಂಧಿ ಕೈಯಲ್ಲಿ ಸಂವಿಧಾನದ ಪುಸ್ತಕ ಇದೆ. ಹೋದಲೆಲ್ಲ ಸಂವಿಧಾನವನ್ನ ರಕ್ಷಿಸಿ ಅಂತ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಈ ಹೊತ್ತಲ್ಲಿ ಅವರೇ ಸಂವಿಧಾನಕ್ಕೆ ಅಗೌರವ ತಂದಿದ್ದು ಸರಿನಾ ಅಂತ ಪ್ರಶ್ನೆ ಹುಟ್ಟಿದೆ. ಕಾರ್ಯಕ್ರಮಕ್ಕೆ ಗೈರಾಗಿರೋದರ ಹಿಂದೆ ದೊಡ್ಡ ಕಥೆಯೇ ಇದೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಕಾಲದಲ್ಲಿ ನಡೆದ ತಪ್ಪುಗಳು ಈಗ ಪ್ರತಿಫಲಿಸ್ತಾ ಇದೆ ಅನ್ನೋ ವಿಚಾರವೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ರಾಹುಲ್ ಗೈರಿನ ಉದ್ದೇಶ ಹುಡುಕ್ತಾ ಹೋದಾಗ ಜಸ್ಟಿಸ್ ಸಂಜೀವ್ ಖನ್ನಾರ ಅಂಕಲ್ ಹನ್ಸ್ರಾಜ್ ಖನ್ನಾ ವಿಷಯ ಮುನ್ನೆಲೆಗೆ ಬರ್ತಾ ಇದೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹೇರಿದ್ದ ಸಮಯದಲ್ಲಿ ಭಾರತೀಯರೆಲ್ಲ ಅದನ್ನ ವಿರೋಧಿಸಿದ್ರು. ಈ ಪೈಕಿ ಕೋರ್ಟ್ನಲ್ಲಿ ಅದರ ವಿರುದ್ಧ ದನಿ ಏರಿಸಿದ್ದ ಏಕೈಕ ಜಡ್ಜ್ ಆಗಿದ್ದ ಹನ್ಸ್ರಾಜ್ ಖನ್ನಾ ಇದು ಮಾನವ ಹಕ್ಕುಗಳ ಉಲ್ಲಂಘನೆ, ಸಂವಿಧಾನದ ಆರ್ಟಿಕಲ್ 21ರ ಅಡಿಯಲ್ಲಿ ಈ ರೀತಿ ಎಮರ್ಜೆನ್ಸಿ ಹೇರೋದು ಎಲ್ಲಾ ಆಯಾಮದಲ್ಲೂ ತಪ್ಪು, ಸಂವಿಧಾನವನ್ನ ಕ್ಲಿಯರ್ ಕಟ್ ಆಗಿ ಉಲ್ಲಂಘನೆ ಮಾಡಲಾಗಿದೆ ಅನ್ನೋದನ್ನ ಪ್ರತಿಪಾದಿಸಿರ್ತಾರೆ. ಇದರಿಂದ ಸಿಟ್ಟಿಗೆದ್ದಿದ್ದ ಇಂದಿರಾ ಗಾಂಧಿ ಅವರಿಗೆ ಸಿಗಬೇಕಿದ್ದ ಮುಖ್ಯ ನ್ಯಾಯಾಧೀಶರ ಸ್ಥಾನವನ್ನ ಕಸಿದು ಅವರನ್ನ ಹೊರದಬ್ಬಿ ಆ ಸ್ಥಾನಕ್ಕೆ ಜಸ್ಟಿಸ್ ಮಿರ್ಜಾ ಹಮೀದುಲ್ಲಾ ಬೇಗ್ರನ್ನ ನೇಮಕ ಮಾಡಿರ್ತಾರೆ. ಈ ವಿಚಾರ ಆಗಲೇ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ಇಂದಿರಾ ಗಾಂಧಿ ವಿರುದ್ಧ ದೇಶ ಪ್ರೇಮಿಗಳು ಅಪಸ್ವರವನ್ನ ಎತ್ತೋ ಹಾಗಾಗಿರುತ್ತೆ. ಈಗ ಅದೇ ವಂಶದ ಕುಡಿ ಕಾನೂನು ವೃತ್ತಿಯಲ್ಲಿ ಹಂತ ಹಂತವಾಗಿ ಯಶಸ್ಸು ಗಳಿಸಿ ಉನ್ನತ ಸ್ಥಾನವನ್ನ ಏರಿದ್ದಾರೆ. ಒಂದು ಕಡೆ ಸಂಜೀವ್ ಖನ್ನಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿ ಅದಕ್ಕೆ ಗೌರವ ನೀಡಿ ಮಹತ್ವದ ತೀರ್ಪುಗಳನ್ನ ನೀಡಿರೋ ಪೀಠದಿಂದ ಹೆಸರು ಪಡೆದು ಇಂದು ದೇಶದ ಉನ್ನತ ಸ್ಥಾನಕ್ಕೆ ಏರಿದ್ರೆ, ಇನ್ನೊಂದು ಕಡೆ ರಾಹುಲ್ ಗಾಂಧಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಕೈಯಲ್ಲಿ ಹಿಡಿದು ಅದೇ ಸಂವಿಧಾನಕ್ಕೆ ಅಗೌರವವನ್ನ ಸಲ್ಲಿಸ್ತಾ ಇರೋ ಆರೋಪವನ್ನ ಹೊತ್ತಿದ್ದಾರೆ. ರಾಯಲ್ ಫ್ಯಾಮಿಲಿ ವರ್ಸಸ್ ಖನ್ನಾ ಫ್ಯಾಮಿಲಿ ಜಟಾಪಟಿಯಲ್ಲಿ ಒಬ್ಬರು ಕಾನೂನಿಗೆ ಗೌರವ ಕೊಟ್ರೆ ಇನ್ನೊಬ್ಬರು ಹಿಂಗಾಗಿದ್ದಾರೆ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಅಂದಹಾಗೆ ಇಲ್ಲಿ ಕೇವಲ ರಾಹುಲ್ ಗಾಂಧಿ ಒಬ್ಬರದ್ದೇ ತಪ್ಪು ಅಂತಲೂ ಹೇಳೋದಕ್ಕೆ ಸಾಧ್ಯವಿಲ್ಲ. ರಾಹುಲ್ ಗಾಂಧಿ ಸುತ್ತಮುತ್ತ ಇರೋ ವ್ಯಕ್ತಿಗಳು, ಅವರ ಸಲಹೆಗಾರರು ಕೂಡ ಈ ಬಗ್ಗೆ ಗಮನ ಹರಿಸಿ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿ, ಇಲ್ಲ ಅಂದ್ರೆ ಹಳೆ ವಿಚಾರ ಎಲ್ಲ ಬಯಲಾಗುತ್ತೆ, ಇದರಿಂದ ನಿಮ್ಮ ರಾಜಕೀಯಕ್ಕೆ ಮತ್ತೊಂದು ಹೊಡೆತ ಬೀಳುತ್ತೆ ಅನ್ನೋದನ್ನ ಹೇಳಬೇಕಿತ್ತು. ಆದ್ರಿಂದ ಇಲ್ಲಿ ರಾಹುಲ್ ಗಾಂಧಿಗಿಂತ ಹೆಚ್ಚಾಗಿ ಉಳಿದವರ ತಪ್ಪೆ ದೊಡ್ಡದಿದೆ ಅಂತಲೂ ಹೇಳಲಾಗ್ತಾ ಇದೆ. ಇನ್ನು ಸಂಜೀವ್ ಖನ್ನಾರನ್ನ ಯಾಕೆ ಕಾಂಗ್ರೆಸ್ ಹಾಗೂ ಹಿಂದೂ ವಿರೋಧಿ ಹಿಂದೂಗಳು, ಭಾರತ ವಿರೋಧಿ ಭಾರತೀಯರು, ಎಡ ಮನಸ್ಥಿತಿಯವರು, ಜಾತ್ಯತೀತತೆ ಹೆಸರಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡುವವರು, ಮಹಿಳಾ ಸ್ವಾತಂತ್ರ್ಯದ ಹೆಸರಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ತಪ್ಪು ದಾರಿಗೆ ತರುವವರು, ಕೆಲ ಸಂದರ್ಭಗಳಲ್ಲಿ ಮಾತ್ರ ಕತೆ ಕವನ, ಭಾವನಾತ್ಮಕ ಲೇಖನ, ಕಾರ್ಟೂನ್ ಬರೆಯುವವರು ಹಾಗೂ ಮೋದಿ ವಿರೋಧಿಗಳು ವಿರೋಧಿಸ್ತಾ ಇದ್ದಾರೆ ಅನ್ನೋದನ್ನ ಈ ಹಿಂದೆ ಹೇಳಿದ್ವಿ. ಅದಕ್ಕೆ ಪ್ರಮುಖ ಕಾರಣ ರಾಮ ಮಂದಿರ ಪರ ತೀರ್ಪು ಕೊಟ್ಟ ಪೀಠದಲ್ಲಿ ಸಂಜೀವ್ ಖನ್ನಾ ಇದ್ದಿದ್ದು. ಆರ್ಟಿಕಲ್ 370ರ ರದ್ದತಿ ಬಗ್ಗೆ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಎತ್ತಿ ಹಿಡಿದಿದ್ದು, ಇವಿಎಂ ಬಗ್ಗೆ ಪದೇ ಪದೇ ಸುಳ್ಳು ಸುದ್ದಿ ಹರಡೋ ಕೆಲಸಕ್ಕೆ ಸರಿಯಾದ ತಿರುಗೇಟು ಕೊಟ್ಟಿದ್ದು ಹಾಗೂ ಇನ್ನಿತರ ಕೆಲ ವಿಚಾರಗಳಲ್ಲಿ ಕೇಂದ್ರ ಸರ್ಕಾರದ ಪರವಾದ ತೀರ್ಪುಗಳನ್ನ ನೀಡಿದ್ರು ಅನ್ನೋದು. ದೇಶದ ಪರವಾಗಿ ತೀರ್ಪು ನೀಡಿದ್ದಕ್ಕೆ ಸಂಜೀವ್ ಖನ್ನಾ ಈಗಾಗಲೇ ಹಲವರ ವಿರೋಧವನ್ನ ಕಟ್ಟಿಕೊಳ್ಳೋ ಹಾಗಾಗಿದೆ. ಹಾಗಂದ ಮಾತ್ರಕ್ಕೆ ಮುಖ್ಯ ಜಸ್ಟಿಸ್ ಸ್ಥಾನದಲ್ಲಿ ಕುಳಿತಿರೋ ಅವರು ಪಕ್ಷಪಾತ ಮಾಡ್ತಿದ್ದಾರಾ ಅಂತ ಕೇಳಿದರೆ ಖಂಡಿತ ಇಲ್ಲ. ಯಾಕಂದ್ರೆ ಇದೇ ಸಂಜೀವ್ ಖನ್ನಾ ಎಲೆಕ್ಟೋರಲ್ ಬಾಂಡ್ಗಳ ಅಸಿಂಧುತ್ವವನ್ನ ಎತ್ತಿ ಹಿಡಿದಿದ್ದು ಹಾಗೂ ಮೊನ್ನೆ ಬಂದ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯ ಮೈನಾರಿಟಿ ಸ್ಟೇಟಸ್ ವಿಚಾರದಲ್ಲಿ ಮೈನಾರಿಟಿ ಸ್ಟೇಟಸ್ ಕೊಡುವಂತೆ ತೀರ್ಪನ್ನು ನೀಡಿರೋದು. ಸದ್ಯ ಇದು ಸಂಪೂರ್ಣವಾಗಿ ಇತ್ಯರ್ಥ ಆಗದೆ ಇನ್ನೊಂದು ಬೆಂಚ್ಗೆ ವರ್ಗಾವಣೆ ಆಗಿದೆ. ಆದ್ರೆ ಸಂಜೀವ್ ಖನ್ನಾರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಬಹುತೇಕ ವಿಚಾರಗಳಲ್ಲಿ ಸತ್ಯಾಂಶ ಏನು ಅನ್ನೋದನ್ನ ತಿಳಿದುಕೊಂಡು ಅದಕ್ಕಿರೋ ದಾಖಲೆ ಹಾಗೂ ಸಾಕ್ಷಿಗಳ ಆಧಾರದಲ್ಲಿ ತೀರ್ಪು ಕೊಟ್ಟಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ.
ಆದ್ರೆ ಬಹುತೇಕ ಸತ್ಯ ಘಟನೆಗಳು ಹಾಗೂ ವಿಚಾರಗಳು ಸ್ವಲ್ಪ ಮುಂಚೆ ನಾನು ಹೇಳಿರೋ ಗುಂಪಿನ ವಿರುದ್ಧವಾಗಿರೋದ್ರಿಂದ ಅವರ ಆಗಮನವನ್ನ ನ್ಯಾಯಾಂಗಕ್ಕೆ ಅಪಾಯ ಅಂತ ಕೆಲ ಬುದ್ಧಿಹೀನರು ಹೇಳ್ತಾ ಇದ್ದಾರೆ. ಅಂದಹಾಗೆ ಜಸ್ಟಿಸ್ ಸಂಜೀವ್ ಖನ್ನಾರ ಮುಂದೆ ಈಗ ಹಲವಾರು ಪ್ರಮುಖ ವಿಚಾರಗಳು ತೀರ್ಪಿಗೆ ಬಾಕಿ ಇವೆ. ಅದರಲ್ಲಿ ಪ್ರಮುಖವಾಗಿ ರಾಹುಲ್ಗೆ ಕಂಟಕ ಆಗಿರೋ ತೀರ್ಪುಗಳೇ ಇರೋದು ಕೂಡ ರಾಹುಲ್ ಗೈರಿಗೆ ಕಾರಣವಾಯ್ತಾ ಅಂತಲೂ ಅಂದಾಜಿಸಲಾಗ್ತಾ ಇದೆ. ಸದ್ಯ ರಾಹುಲ್ ಯಾವ ದೇಶಕ್ಕೆ ಸೇರಿದವರು ಅನ್ನೋ ಸಿಟಿಸನ್ಶಿಪ್ ಕುರಿತು ತನಿಖೆ ನಡೀತಾ ಇದೆ. ಸಿಬಿಐ ತನಿಖೆಯಲ್ಲಿ ರಾಹುಲ್ ಭಾರತೀಯ ಅಲ್ಲ ಅಂತ ಗೊತ್ತಾಗಿ ಸುಪ್ರೀಂ ಅಂಗಳಕ್ಕೆ ವಿಚಾರ ಬಂದ್ರೆ ಅದರ ತೀರ್ಪನ್ನ ಖನ್ನಾ ಪೀಠವೇ ನೀಡಲಿದೆ. ಅಲ್ಲದೆ ದಶಕಗಳಿಂದ ನಡೀತಾ ಇರೋ ನ್ಯಾಷನಲ್ ಹೆರಾಲ್ಡ್ ಕೇಸ್ ಸುಪ್ರೀಂ ಅಂಗಳಕ್ಕೆ ಬಂದ್ರೆ ಮತ್ತೆ ಅದರ ಬಗ್ಗೆ ಖನ್ನಾ ಪೀಠವೇ ತೀರ್ಪು ನೀಡುತ್ತೆ. ಇದಿಷ್ಟೇ ಅಲ್ಲದೆ ರಾಹುಲ್ ಒಂದಲ್ಲ ಒಂದು ರಂಪ ಮಾಡಿಕೊಂಡು ಕೋರ್ಟ್ ವರೆಗೂ ಸುದ್ದಿ ಆಗ್ತಾ ಇರ್ತಾರೆ. ಆದ್ರಿಂದ ಖನ್ನಾ ಪೀಠ ರಾಹುಲ್ ವಿಚಾರದಲ್ಲಿ ಸಾಕಷ್ಟು ತೀರ್ಪು ನೀಡೋದಿದೆ. ಅಲ್ಲದೆ ಮೋದಿ ಸರ್ಕಾರದ ತ್ರಿವಳಿ ತಲಾಕ್ ನಿಷೇಧದ ಸಾಂವಿಧಾನಿಕ ಸ್ಟೇಟಸ್ ವಿಚಾರ, ಬಿಹಾರದಲ್ಲಿ ಜಾತಿ ಆಧಾರಿತ ಗಣತಿ ವಿಚಾರ, ಚೀಫ್ ಎಲೆಕ್ಷನ್ ಕಮಿಷನರ್ ವ್ಯಾಲಿಡಿಟಿ ವಿಚಾರ, 1976ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಜಾರಿಗೆ ತಂದ ಮೂಲಭೂತ ಕರ್ತವ್ಯಗಳ ಸಂಬಂಧ ಇರೋ ದುರ್ಗಾದತ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ವಿಚಾರ, ಪ್ರಮೋಷನ್ಗಳಿಗೂ ಮೀಸಲಾತಿ ವಿಚಾರ, ಮೋದಿ ಬಗ್ಗೆ ಸುಳ್ಳು ಸುದ್ದಿ ಹರಡಿಸಿದ್ದ ಬಿಬಿಸಿ ಡಾಕ್ಯುಮೆಂಟರಿಯ ನಿಷೇಧದ ವಿಚಾರ ಸೇರಿದಂತೆ ಹಲವು ಪ್ರಮುಖ ಕೇಸ್ಗಳಲ್ಲಿ ತೀರ್ಪು ನೀಡೋ ಬೆಂಚ್ನಲ್ಲಿ ಸಂಜೀವ್ ಖನ್ನಾ ಕೂಡ ಇದ್ದಾರೆ. ಅಲ್ಲದೆ ಇನ್ಮುಂದೆ ಕೇಂದ್ರ ಸರ್ಕಾರದಿಂದ ಮಹತ್ವದ ಕಾಯ್ದೆಗಳು ಜಾರಿಗೆ ಬರೋದು ನಿಶ್ಚಿತ. ಇದರ ವಿರುದ್ಧ ಯಾರಾದರೂ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ತ್ವರಿತ ವಿಚಾರಣೆ ನಡೆದರೆ ಅದರ ತೀರ್ಪು ಕೂಡ ಜಸ್ಟಿಸ್ ಸಂಜೀವ್ ಖನ್ನಾರ ಪೀಠದಿಂದ ಬರಲಿದೆ. ಆದ್ರಿಂದ ಖನ್ನಾರ ಅವಧಿ ಭಾರತದ ಇತಿಹಾಸದಲ್ಲಿ ಪ್ರಮುಖ ಎನಿಸೋ ತೀರ್ಪುಗಳಿಗೆ ಸಾಕ್ಷಿಯಾಗೋ ಸಾಧ್ಯತೆ ಇದೆ. ಇನ್ನು ಮುಖ್ಯ ನ್ಯಾಯಾಧೀಶ ಸ್ಥಾನಕ್ಕೆ ಏರ್ತಾ ಇದ್ದ ಹಾಗೆ ಮಾತಾಡಿರೋ ಸಂಜೀವ್ ಖನ್ನಾ ತಮ್ಮ ಅಧಿಕಾರಾವಧಿಯಲ್ಲಿ ಸಮಾನತೆಗೆ ಆದ್ಯತೆ ನೀಡಿ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸೋ ಭರವಸೆಯನ್ನ ನೀಡಿದ್ದಾರೆ. ಅಂದಹಾಗೆ ಅವರ ಹಾಗೂ ಈ ಹಿಂದಿನ ಜಸ್ಟಿಸ್ ಚಂದ್ರಚೂಡ್ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಎಡವೂ ಅಲ್ಲ ಬಲವೂ ಅಲ್ಲ, ನ್ಯಾಯದ ಪರ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆದರೆ ನಮ್ಮ ಭಾರತದ ಸಂಸ್ಕೃತಿ ಹಾಗೂ ಇಲ್ಲಿನ ಸಂಪ್ರದಾಯಗಳಿಗೆ ಮಾನ್ಯತೆ ನೀಡೋದು ತಲೆಬಾಗೋದ್ರಿಂದ ಕೆಲವರಲ್ಲಿ ಒಂದು ರೀತಿಯ ಸಂಕಟ ಹೆಚ್ಚಾಗಿದೆ. ಅದೇ ಕಾರಣಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಟಾಕ್ ಶುರುವಾಗಿದೆ. ಇನ್ನು ಇದೇ ವೇಳೆ ನಿವೃತ್ತ ನ್ಯಾಯಾಧೀಶರಾದ ಜಸ್ಟಿಸ್ ಚಂದ್ರಚೂಡ್ ಅವರು ನೀಡಿರೋ ಹೇಳಿಕೆ ಕೂಡ ಸದ್ದು ಮಾಡ್ತಾ ಇದೆ. ಭಾರತದ ಸಂಪ್ರದಾಯವಾಗಿರೋ ಗಣೇಶೋತ್ಸವವನ್ನ ತಮ್ಮ ಮನೆಯಲ್ಲಿ ಆಚರಿಸಿ ಭಾರತದ ಪ್ರಧಾನಿಯನ್ನ ಆಹ್ವಾನ ಮಾಡಿದ್ದಕ್ಕೆ ಹಿಂದೂ ವಿರೋಧಿ ಹಿಂದೂಗಳು ಸತತವಾಗಿ ಟೀಕಿಸ್ತಾ ಬಂದಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರುವ ಅವರು ಇನ್ನು ಮುಂದೆ ಬಹುಶಃ ಟ್ರೋಲರ್ಗಳಿಗೆ ಕೆಲಸ ಕಮ್ಮಿ ಆಗ್ಬೋದು, ಅವರೆಲ್ಲ ನಿರುದ್ಯೋಗಿಗಳಾಗ್ತಾರೇನೋ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಅಲ್ಲದೆ ಸುಪ್ರೀಂ ಕೋರ್ಟ್ ಇತಿಹಾಸದಲ್ಲೇ ಅತ್ಯಂತ ಟ್ರೋಲ್ಗೆ ಒಳಗಾದ ಜಡ್ಜ್ ನಾನೇ ಇರಬೇಕು ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಒಟ್ನಲ್ಲಿ ಭಾರತದ ಸಂವಿಧಾನ, ಕಾನೂನು, ಆಚರಣೆ, ಸಂಪ್ರದಾಯ, ಸಂಸ್ಕೃತಿ ಯಾವ ವಿಷಯವನ್ನ ಕೆದಕಿ ನೋಡ್ತಾ ಹೋದ್ರೂ ಅಲ್ಲಿ ರಾಹುಲ್ ಗಾಂಧಿ ಅಥವಾ ಗಾಂಧಿ ಕುಟುಂಬದ ಕರಾಳ ಛಾಯೆ ಇದ್ದೇ ಇರುತ್ತೆ ಅಂತ ಭಾರತೀಯರು ಹೇಳ್ತಾ ಇದ್ದಾರೆ. ಸದ್ಯ ಗಾಂಧಿ ಕುಟುಂಬದಿಂದ ತುಳಿತಕ್ಕೊಳಗಾದ ಕುಟುಂಬದಿಂದ ಬಂದ ಹೆಮ್ಮೆಯ ವ್ಯಕ್ತಿ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ. ಮುಂದೆ ಏನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.